ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಟಿವಿ ವಿಕ್ರಮ. ನಾನು ಮುಮ್ತಾಜ್ ಅಬ್ದುಲ್ ನೆಲಡ್ಕ. ವೀಕ್ಷಕರೇ, ಸಿದ್ದರಾಮಯ್ಯನವರ ಅಧಿಕಾರ ದಾಹ ಎಷ್ಟಿದೆ ಅಂತ ಹೇಳಿದ್ರೆ ತನ್ನ ಕುರ್ಚಿಯನ್ನು ಉಳಿಸ್ಕೊಳ್ಳೋದಕ್ಕೋಸ್ಕರ ಅದೇನು ಬೇಕಾದ್ರೂ ಮಾಡೋದಕ್ಕೆ ಸಿದ್ಧರಾಗಿ ಕೂತಿದ್ದಾರೆ. ಆ ಕುರ್ಚಿಯನ್ನ ಉಳಿಸ್ಕೊಳ್ಳೋ ಸಲುವಾಗಿ ಈಗ ರೂಪಿಸ್ಕೊಂಡಿರುವಂತಹ ಹೊಸ ಮಾರ್ಗ ಅಂತ ಹೇಳಿದ್ರೆ ಅದು ಜಾತಿ ಗಣತಿ. ಜಾತಿ ಗಣತಿ ನೆಪದಲ್ಲಿ ಸಮಾಜದಲ್ಲಿ ವಿಷ ಬೀಜ ಬಿತ್ತುವಂತಹ ಕೆಲಸವನ್ನ ಮುಖ್ಯಮಂತ್ರಿಗಳು ಬಹಳ ಅದ್ಭುತವಾಗಿ ಮಾಡ್ತಾ ಇದ್ದಾರೆ. ಹಿಂದೂ ಧರ್ಮದ ಜಾತಿಗಳ ಹೆಸರ ಜೊತೆಗೆ ಕ್ರಿಶ್ಚಿಯನ್ ಅಂತ ಸೇರಿಸೋ ಮೂಲಕ ಹಿಂದೂಗಳ ಮತಾಂತರಕ್ಕೆ ಒಂದು ರೀತಿಯ ಕುಮ್ಮಕ್ಕನ್ನ ನೀಡ್ತಾ ಇದ್ದಾರೆ. ಜಾತಿ ಗಣತಿ ಸಮೀಕ್ಷೆ ಅಂತ ಹೇಳಿ ಅಲ್ಲ, ಮುಸಲ್ಮಾನರನ್ನ ಹೆಂಗೂ ಹೋಲಿಸ್ಕೊಂಡಿದ್ದಾಗಿದೆ. ಈಗ ಕ್ರಿಶ್ಚಿಯನರನ್ನ ಹೋಲಿಸ್ಕೊಳ್ಳೋದಕ್ಕೋಸ್ಕರ ಕ್ರಿಶ್ಚಿಯನ್ ಧರ್ಮ ವಿಸ್ತರಣೆಗೆ ಸಿದ್ದರಾಮಯ್ಯನವರು ಇಳಿದ ಹಾಗೆ ಕಾಣಿಸ್ತಾ ಇದೆ. ಸಿದ್ದರಾಮಯ್ಯನವರೇ, ನಿಮ್ಮ ಸ್ವಾರ್ಥಕ್ಕಾಗಿ, ನಿಮ್ಮ ಸ್ವಾರ್ಥ ಲಾಭಕ್ಕಾಗಿ, ಯಾರದ್ದು ದಾಖಲೆಯನ್ನು ಮುರಿಯೋದಕ್ಕಾಗಿ ಜಾತಿಗಳ ನಡುವೆ, ಧರ್ಮಗಳ ನಡುವೆ ಯಾಕೆ ಬೆಂಕಿ ಹಚ್ಚುವಂತ ಕೆಲಸವನ್ನು ಮಾಡ್ತಾ ಇದ್ದೀರಾ? ನೀವು ಬೆಂಕಿ ಹಚ್ಚುವಂತ ಕೆಲಸವನ್ನು ಮಾಡ್ತಾ ಇರೋದು ಮೊದಲು, ಅದನ್ನ ನೀವು ಮೊದಲು ಬಿಡಿ. ಸಾಮಾಜಿಕ ಶೈಕ್ಷಣಿಕ ಸ್ಥಿತಿಗತಿ ಮಾಹಿತಿ ಸಂಗ್ರಹ ಅನ್ನುವಂತ ಒಂದು ನೆಪವನ್ನ ಇಟ್ಕೊಂಡು ಹಿಂದೂ ಸಮಾಜವನ್ನು ಒಡೆಯುವಂತ ಕೆಲಸವನ್ನ ನೀವು ಮಾಡ್ತಾ ಇದ್ದೀರಾ ಸಿದ್ದರಾಮಯ್ಯನವರೇ. ಅದನ್ನ ಮೊದಲು ಬಿಡಿ. ಅವತ್ತು ಕಾಂತರಾಜ್ ವರದಿ, ಜಯಪ್ರಕಾಶ್ ಹೆಗ್ಡೆ ವರದಿ, ಇವುಗಳಿಗೆ ಏನಾಯ್ತೋ ಅದೇ ಗತಿ ಈಗ ಈ 2025 ಜಾತಿ ಗಣತಿಗೂ ಕೂಡ ಆಗೋದಿದೆ. ಕೊನೆಗೆ ಎಲ್ಲ ಮಾಡಿ ಕಸದ ಬುಟ್ಟಿಗೆ ಎಸೆಯೋದು. ಅಲ್ಲ, ನಿಮ್ಗಳಿಗೆ ಏನಾಗಬೇಕು? ನಮ್ಗಳ ತೆರಿಗೆ ಹಣ ಅಲ್ವೇ? ನಿಮಗೇನಾಗಬೇಕು? ಅಹಂಕಾರ, ಕೊಬ್ಬು ನಿಮ್ಗಳಿಗೆ. ಸಿದ್ದರಾಮಯ್ಯನವರಿಂದ ಜನ ಈಗ ಎಷ್ಟು ಬೇಸತ್ತು ಹೋಗಿದ್ದಾರೆ ಅಂತ ಹೇಳಿದ್ರೆ ಅವರ ಭಾಷಣವನ್ನ ಕೂಡ ಜನರಿಂದ ಕೇಳಿಸ್ಕೊಳ್ದಕ್ಕಾಗ್ತಾ ಇಲ್ಲ. ಪಾಪ ಎದ್ದೇ ಹೋದ್ರು. ಆದ್ರೆ ಮರ್ಯಾದೆ ಇಲ್ಲದಂತಹ ಮುಖ್ಯಮಂತ್ರಿಗಳು ಹೆದರಿಸಿ ಬೆದರಿಸಿ ಅದ್ ಹೆಂಗೆ ಕೂರಿಸಿದ್ರು ಅಂತ ನೀವೇ ಒಂದು ಬಾರಿ ನೋಡಿ. ಇನ್ನೊಂದು ಸ್ವಲ್ಪ ಹೊತ್ತು ಕೂತ್ಕೊಳ್ಳಕ್ಕಾಗಲ್ಲ ನಿಮ್ಗೆ? ಕೂತ್ಕೊಳ್ಳ ಅವನು ಯಾರವನು? ಒಂದ್ಸಾರಿ ಹೇಳಿದ್ರೆ ಗೊತ್ತಾಗಲ್ಲ ನಿಮ್ಗೆ? ಯಾಕೆ ಬರ್ತೀರಿ ನೀವು ಇಲ್ಲಿಗೆ? ಮನೇಲಿ ಇರ್ಬೇಕಾಗಿತ್ತು. ಪೊಲೀಸ್ನವ್ರು ಅಲ್ಲಿ ಬಿಟ್ಬೇಡ್ರಿ, ಕಳಿಸ್ರಿ ಎಲ್ಲ. ಅರ್ಧ ಗಂಟೆ 1 ಗಂಟೆ ಕೂತ್ಕೊಳ್ಳಕ್ಕಾಗಲ್ಲ ಅಂತಂದ್ರೆ ಯಾಕೆ ಬರ್ತೀರಿ ಇಲ್ಲಿಗೆ ಫಂಕ್ಷನ್ಗೆ ನೀವು? ಮುಖ್ಯಮಂತ್ರಿಗಳಿಗೆ ಇಂತಹ ಪರಿಸ್ಥಿತಿ ಬರಬಾರ್ದಿತ್ತಪ್ಪ. ದುರಹಂಕಾರಿ ಮುಖ್ಯಮಂತ್ರಿಗಳಿಗೆ ಇಂತಹ ಪರಿಸ್ಥಿತಿ ಬರಬಾರದಿತ್ತು. ಒಂಚೂರು ಯೋಗಿ ಆದಿತ್ಯನಾಥ್ ಜಿ ಅವರನ್ನು ನೋಡಿ ಕಲಿರಿ ಮುಖ್ಯಮಂತ್ರಿಗಳೇ. ಅಧಿಕಾರವನ್ನ ಹೇಗೆ ಬಳಸ್ಕೊಳ್ಬೇಕು, ಆ ಮುಖ್ಯಮಂತ್ರಿ ಕುರ್ಚಿಯಲ್ಲಿ ಕೂತು ಯಾವ ರೀತಿ ನ್ಯಾಯವನ್ನು ಒದಗಿಸಿಕೊಡಬೇಕು, ಮುಖ್ಯಮಂತ್ರಿಯಾಗಿ ರಾಜ್ಯದ ಜವಾಬ್ದಾರಿಯನ್ನ ಹೇಗೆ ತಗೊಳ್ಬೇಕನ್ನುವಂಥದ್ದನ್ನ ಯೋಗೀಜಿಯವರನ್ನ ನೀವು ನೋಡಿ ಕಲಿಬೇಕು. ಗೂಂಡಾ ರಾಜ್ಯವನ್ನ ಕೊನೆಗೊಳಿಸಿ ಕಾನೂನು ಮತ್ತು ಸುವ್ಯವಸ್ಥೆಯನ್ನ ಜಾರಿಗೆ ತಂದು ಆಡಳಿತವನ್ನ ಹೇಗೆ ನಡೆಸಬೇಕು ಅಂತ ಇಡೀ ರಾಷ್ಟ್ರಕ್ಕೆ ತೋರಿಸಿಕೊಟ್ಟಂತಹ ಯುಪಿ ಮಾದರಿಗೆ ನಾನು ಯೋಗೀಜಿಯವರನ್ನ ಯಾವತ್ತೂ ಕೂಡ ಮೆಚ್ಚುತ್ತೀನಿ, ಯಾವತ್ತೂ ಮೆಚ್ಚುತ್ತೀನಿ. ಇವತ್ತು ಅದೇ ದಾರಿಯಲ್ಲಿ ಮುನ್ನೋಗಿ ಜಾತಿ ರಾಜಕೀಯವನ್ನು ಕೂಡ ಮೀರಿ ನಿಂತು ಅರ್ಹತೆ, ಅಭಿವೃದ್ಧಿ, ಅದರ ಜೊತೆಗೆ ಎಲ್ಲರಿಗೂ ಸಮಾನ ಅವಕಾಶವನ್ನ ನೀಡಲೇಬೇಕು ಅಂತ ಆ ವಿಚಾರವಾಗಿ ಕೇಂದ್ರೀಕರಿಸಿಕೊಂಡು ಒಂದು ಮಹತ್ತರವಾದಂತಹ ಹೆಜ್ಜೆಯನ್ನ ಯೋಗೀಜಿಯವರು ಇಡ್ತಾ ಇದ್ದಾರೆ. ಎಸ್ ವೀಕ್ಷಕರು, ಉತ್ತರ ಪ್ರದೇಶದಲ್ಲಿ ಇನ್ನು ಮುಂದೆ ಜಾತಿ ಅನ್ನುವಂಥದ್ದು ಬರೋ ಹಾಗೆ ಇಲ್ಲ, ಜಾತಿ ಹೆಸರು ಬಳಸೋ ಹಾಗೆ ಇಲ್ಲ. ಜಾತಿ ತಾರತಮ್ಯವನ್ನ ಕೊನೆಗೊಳಿಸುವಂತ ಹೆಜ್ಜೆಯನ್ನ ಯೋಗಿ ಆದಿತ್ಯನಾಥ್ ಜಿ ಅವರು ಇಟ್ಟಿದ್ದಾಗ್ಬಿಟ್ಟಿದೆ. ಅದು ಪೊಲೀಸ್ ದಾಖಲೆಗಳೇ ಆಗಿರ್ಲಿ, ಸಾರ್ವಜನಿಕ ಸ್ಥಳಗಳೇ ಆಗಿರ್ಲಿ, ವಾಹನಗಳೇ ಆಗಿರ್ಲಿ, ಎಲ್ಲೂ ಕೂಡ ಜಾತಿ ಅನ್ನುವಂಥದ್ದು ಸುಳಿಯೋ ಹಾಗೆ ಇಲ್ಲ. ಜಾತಿ ಆಧಾರಿತ ಉಲ್ಲೇಖ ಬೈ ಚಾನ್ಸ್ ಎಲ್ಲಾದ್ರೂ ಆದರೆ ದಂಡ ತೆರೋದಕ್ಕೆ ರೆಡಿಯಾಗಿರ್ಬೇಕಷ್ಟೆ. ಸೊ ಇಲ್ಲಿ ಏನೇನೆಲ್ಲ ನಿರ್ಬಂಧ ಹಾಗಾದ್ರೆ ಇರುತ್ತೆ ಒಂದು ಬಾರಿ ನೋಡ್ಕೊಂಡು ಬರೋಣ. ಮೊದಲನೇದು NCRB ಅಂದ್ರೆ ರಾಷ್ಟ್ರೀಯ ಅಪರಾಧ ದಾಖಲೆ ಮಂಡಳಿ ತನ್ನ CCTNS ಅಂದ್ರೆ ಅಪರಾಧಗಳ ನಿಗಾ ಮತ್ತು ವ್ಯವಸ್ಥೆ ಈ ದಾಖಲೆಗಳಲ್ಲಿ ಜಾತಿಯನ್ನ ತೆಗಿಬೇಕು. ಎರಡನೇದಾಗಿ ಅದು ಸರಕಾರಿ ವಾಹನವೇ ಆಗಿರ್ಲಿ ಅಥವಾ ಖಾಸಗಿ ವಾಹನಗಳೇ ಆಗಿರ್ಲಿ, ಇವುಗಳಲ್ಲಿ ಎಲ್ಲೂ ಕೂಡ ಜಾತಿ ಕಾಣೋ ಹಾಗೆ ಇರಬಾರ್ದು. ಜಾತಿ ಕಾಣೋ ಹಾಗೆ ಏನಾದ್ರೂ ನೀವು ಬರ್ಕೊಂಡಿದ್ರೆ ಅಥವಾ ಸ್ಟಿಕ್ಕರ್ ಅನ್ನ ಅಂಟಿಸ್ಕೊಂಡಿದ್ರೆ ಮೋಟಾರು ವಾಹನ ಕಾಯ್ದೆ ಅಡಿಯಲ್ಲಿ
ನೀವು ದಂಡವನ್ನ ತೆರೋದು ಪಕ್ಕ. ಇನ್ನು ಮೂರನೇದು, ಇದು ಈ ಜಾತಿಗೆ ಸೇರಿದಂತಹ ಜಾಗ, ಇದು ಈ ಜಾತಿಗೆ ಸೇರಿದಂತಹ ಊರು, ಇದು ಈ ಜಾತಿಯವರ ಏರಿಯಾ. ನಮ್ಮಲ್ಲಿ ಇದೆಯಲ್ವಾ, ಇದು ನಮ್ಮ ಏರಿಯಾ, ನಮ್ಮ ಈ ಏರಿಯಾಗೆ ಬರೋ ಹಾಗಿಲ್ಲ, ಹೋಗೋ ಹಾಗಿಲ್ಲ, ಇಲ್ಲಿಂದ ಯಾರು ಪಾಸ್ ಆಗೋ ಹಾಗಿಲ್ಲ ಅಂತ ಹೇಳ್ತಾರಲ್ವಾ. ಹಾ, ಅಂಥದ್ದು ಏನಾದರೂ ಇದ್ರೆ ಉತ್ತರ ಪ್ರದೇಶದಲ್ಲಿ ಇನ್ನು ಮುಂದೆ ಎಲ್ಲೋ ಬಂದಾಗತ್ತೆ. ಬೋರ್ಡೋ ಅಥವಾ ಏನೇ ಇದ್ರೂ ಕೂಡ ಅದನ್ನು ತೆಗಿತಾ ಇರಬೇಕಷ್ಟೆ. ಇನ್ನು ನಾಲ್ಕನೇದು, ಜಾತಿ ಹೆಸರಲ್ಲಿ ಸಾರ್ವಜನಿಕ ರ್ಯಾಲಿ ಮಾಡೋದು. ಇನ್ನು ಮುಂದೆ ಅದು ಕೂಡ ಇರಲ್ಲ. ಅಂಥವುಗಳು ರಾಷ್ಟ್ರೀಯ ಏಕತೆಗೆ ಧಕ್ಕೆಯನ್ನು ತರೋದ್ರಿಂದ ಅದಕ್ಕೂ ಕೂಡ ಸಂಪೂರ್ಣವಾದಂತಹ ನಿರ್ಬಂಧವನ್ನ ಯೋಗೀಜಿ ಹೇರ್ತಾ ಇದ್ದಾರೆ. ಇನ್ನು ಐದನೇದು, ಬಂಧನ, ಜಪ್ತಿ ಆದೇಶ ಇವುಗಳನ್ನು ನೀಡುವಂತಹ ಸಂದರ್ಭದಲ್ಲಿ ಜಾತಿ ಮಾಹಿತಿಯನ್ನ ಯಾರೂ ಕೇಳೋ ಹಾಗೆ ಇಲ್ಲ. ಇನ್ನು ಪೊಲೀಸ್ ಠಾಣೆಯಲ್ಲೂ ಕೂಡ ಜಾತಿಗೆ ಸಂಬಂಧಪಟ್ಟಂತಹ ಯಾವುದೇ ಅಂಕಣ, ಯಾವುದೇ ನಾಮಫಲಕ ಕೂಡ ಹಾಕೋ ಹಾಗೆ ಇಲ್ಲ. ಬೈ ಚಾನ್ಸ್ ಇದೆ ಅಂತ ಹೇಳಿದ್ರೆ ಈ ತಕ್ಷಣಕ್ಕೆ ಅದನ್ನು ತೆಗಿತಾ ಇರಬೇಕಷ್ಟೆ. ಇನ್ನು ಪೊಲೀಸ್ ದಾಖಲೆಗಳಲ್ಲಿ ಕೂಡ ಗುರುತಿಗೆ ಅಂತ ಬೇಕಾದ್ರೆ ಸಂಬಂಧಪಟ್ಟಂತಹವರ ತಂದೆ ತಾಯಿಯ ಹೆಸರು ಅಥವಾ ಬೇರೆ ಏನಾದ್ರೂ ಹಾಕೊಳ್ಳಿ, ಆದರೆ ಜಾತಿ ಮಾತ್ರ ಹಾಕೋ ಹಾಗೆ ಇಲ್ಲ. ಇನ್ನು ಜಾತಿ ಹೆಸರು ಕೈ ಬಿಡೋ ಆದೇಶ ಪೂರ್ಣವಾಗಿ ಜಾರಿಗೆ ಬರೋವರೆಗೂ ಸರಕಾರಿ ದಾಖಲೆಗಳಲ್ಲಿ ಆ ಜಾತಿ ಅಂಕಣ ಏನಿದೆ ಅದಿನ್ನು ಯೂಸ್ ಇಲ್ಲ, ಅದನ್ನ ಖಾಲಿ ಬಿಡಬೇಕಷ್ಟೆ. ಅಂದ್ರೆ ಒಟ್ಟಾರೆಯಾಗಿ ಈ ಜಾತಿ, ಧರ್ಮ ಇವೆಲ್ಲವನ್ನ ಮೀರಿ ಒಂದು ಮೆಚ್ಯೂರ್ಡ್ ಪಾಲಿಟಿಕ್ಸ್ ಕಡೆಗೆ ಯೋಗೀಜಿ ಅವರು ಹೆಜ್ಜೆಯನ್ನ ಇಡ್ತಾ ಇದ್ದಾರೆ. ನಮ್ಮ ಕರ್ನಾಟಕದಲ್ಲಿ ನೋಡಿದ್ರೆ ಜಾತಿ ಜಾತಿ, ಧರ್ಮ ಧರ್ಮ, ಜಾತಿ ಸಮೀಕ್ಷೆ ಅಂತ ಬಾಯ್ ಬಡ್ಕೊಳ್ತಾ ಇದ್ದಾರೆ. ಆದರೆ ಯೋಗೀಜಿ ಅವರ ಉತ್ತರ ಪ್ರದೇಶ ಒಂದು ಹೊಸ ದಾರಿಯತ್ತ ಮುನ್ನುಗ್ತಾ ಇದೆ, ಹೊಸತನದೆಡೆಗೆ ದಾಪುಗಾಲನ್ನ ಇಡ್ತಾ ಇದೆ. 2027ಕ್ಕೆ ಉತ್ತರ ಪ್ರದೇಶದಲ್ಲಿ ವಿಧಾನಸಭಾ ಚುನಾವಣೆ ಕೂಡ ಇದೆ. ಈಗ 2025 ಅಲ್ವಾ, ಇನ್ನೂ 2 ವರ್ಷ ಬಾಕಿ ಇದೆ. ಆಗ್ಲೇ ಈಗ ಯೋಗೀಜಿ ಅವರೊಂದು ಮಾಸ್ಟರ್ ಸ್ಟ್ರೋಕ್ ಜೊತೆಗೆ ಬಂದಿದ್ದಾಗಿದೆ. ಇನ್ನು ಈ ಜಾತಿ ಜಾತಿ ಅಂತ ಒಡೆದು ಮತವನ್ನ ಕೇಳಿ ಯಾರೆಲ್ಲ ಗೆಲ್ತಾ ಇದ್ರೋ ಅವರು ಇದನ್ನ ಪಾಪ ಯಾವ ರೀತಿ ಸ್ವೀಕಾರ ಮಾಡ್ತಾರೋ, ವೋಟ್ ಬ್ಯಾಂಕ್ ರಾಜಕಾರಣ ಇನ್ನೇನಾಗುತ್ತೋ, ಯಾವ ರೀತಿಯಾದಂತಹ ವಿರೋಧಗಳು ಇನ್ನು ವ್ಯಕ್ತ ಆಗುತ್ತವೋ ದೇವರೇ ಬಲ್ಲ, ನೋಡ್ಬೇಕು. ಆದ್ರೆ ಒಂದಂತೂ ಸ್ಪಷ್ಟ, ಮೋದಿಜಿಯವರ ಒಂದೊಂದು ಹೆಜ್ಜೆಗಳು ಅದೆಷ್ಟು ಸ್ಪಷ್ಟವಾಗಿರುತ್ತೋ, ಅದೆಷ್ಟು ಸಮಾಜಮುಖಿ ಆಗಿರುತ್ತೋ, ದೇಶದ ಪ್ರಗತಿಗೆ, ಜನರ ಒಳಿತಿಗೆ ಎಷ್ಟು ಸೀಮಿತ ಆಗಿರುತ್ತೋ, ಯೋಗೀಜಿಯವರ ಪ್ರತಿ ಹೆಜ್ಜೆ ಕೂಡ, ಅವರ ನಡೆ ಕೂಡ ಎಕ್ಸಾಕ್ಟ್ಲಿ ಸೇಮ್ ಟು ಸೇಮ್, ಎಕ್ಸಾಕ್ಟ್ಲಿ ಸೇಮ್ ಟು ಸೇಮ್. ಸಮಾಜಕ್ಕೆ ಏನು ಒಳ್ಳೆಯದು, ಜನರಿಗೆ ಏನು ಒಳ್ಳೆಯದು, ಜನರಿಗೆ ಏನು ಬೇಕು, ಸಮಾಜಕ್ಕೆ ಏನು ಬೇಕು, ಯಾವುದು ಒಳಿತು, ಇವೆಲ್ಲವನ್ನ ಅರ್ಥ ಮಾಡಿಕೊಂಡು ಯೋಗೀಜಿಯವರು ಮುನ್ನಡೀತಾ ಇದ್ದಾರೆ. ನಿಜವಾಗ್ಲೂ ಅಂತಹ ಮುಖ್ಯಮಂತ್ರಿಗಳನ್ನ ಪಡ್ಕೊಂಡಂತಹ ಉತ್ತರ ಪ್ರದೇಶ ನಿಜಕ್ಕೂ ನಿಜಕ್ಕೂ ಧನ್ಯ. ಹ್ಯಾಟ್ಸ್ ಆಫ್ ಟು ಯು ಯೋಗೀಜಿ, ಹ್ಯಾಟ್ಸ್ ಆಫ್ ಟು ಯು. ಏನು ಮಾಡೋದು, ನಮಗೂ ಒಬ್ರು ಮುಖ್ಯಮಂತ್ರಿಗಳಿದ್ದಾರೆ, ಸಿದ್ದರಾಮಯ್ಯ ಅಂತ ಅವರ ಹೆಸರು. ಅವ್ರ ಬಗ್ಗೆ ಹೊಗಳೋದಕ್ಕೆ, ಹೇಳೋದಕ್ಕೆ ಒಳ್ಳೇದು ಅಂತ ಏನು ಉಳ್ಕೊಂಡಿಲ್ಲ. ಜನ ಆಯ್ಕೆ ಮಾಡಿರೋ ಕರ್ಮಕ್ಕೆ ನಾವಂತೂ ಪ್ರತಿದಿನ ಅನುಭವಿಸ್ತಾನೇ ಇದ್ದೇವೆ. ಹೆಚ್ಚೇನೂ ಹೇಳೋದಕ್ಕೆ ಉಳಿದಿಲ್ಲ ಅಷ್ಟೇ. ನೀವೇನಂತೀರಾ ದಯವಿಟ್ಟು ಕಾಮೆಂಟ್ ಮೂಲಕ ತಿಳಿಸಿ. ಹಾಗೆ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ. ನಮಸ್ಕಾರ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.